ಉದ್ದೇಶ ಏನಿತ್ತು? ಆ ಮೂಲ ಉದ್ದೇಶ ಏನಿದೆ? ಈ ಸಮಿತಿ ಕೊಟ್ಟಿರುವಂತ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನ್ ಏನ್ ಕೊಟ್ಟಿದ್ದಾರೆ, ಈ ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ 2600 ಏನ್ ಕೊಟ್ಟಿದ್ದಾರೆ, ಅದರ ವೈಲೇಷನ್ ಇದು. ಅದರ ವೈಲೇಷನ್ ಒಂದು ಲೈನ್ ಅನ್ನ ಸುಮ್ಮನೆ ಓದ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಕ್ಕೆ. ಒಂದೇ ಲೈನು ಆ ಪುಸ್ತಕ, ಅವರ ಆದೇಶ ಅವ್ರು ಮಾಡಿರುವಂಥದ್ದು. ಯಾವುದಕ್ಕೆ ಉಪಯೋಗ ಮಾಡಬೇಕು, ಈ ಹಣವನ್ನ ಯಾವುದಕ್ಕೆ ಉಪಯೋಗ ಮಾಡಬೇಕು ಅನ್ನೋದು ಡೈರೆಕ್ಷನ್ ಅವ್ರು ಕೊಟ್ಟಿದ್ದಾರೆ. ಡೈರೆಕ್ಷನ್ ಕೊಟ್ಟಿದ್ದಾರೆ. ಸಬ್ ಪ್ಲಾನ್ ದಿನ ಯಾವುದು? ಸಬ್ ಪ್ಲಾನ್ ಅದನ್ನೇ ಸಬ್ ಪ್ಲಾನ್ ಹೇಳ್ತಾರೆ. ಇದು ಸಬ್ ಪ್ಲಾನ್ ಅಲ್ಲ, ಇದು ವಿಶೇಷ ಕಾನೂನು ಮಾಡಿರೋದು. ಸರಿ, ನೀವು ಬೇಕಾಗಿ ಕಾನೂನು ಮಾಡ್ಕೊಂಡಿದ್ದೀರಾ? ನೀವು ಮಾಡಿಲ್ಲ. ಅದಕ್ಕೆ SC/ST ಗೆ ನೀವು ಮಾಡಿಲ್ಲ. ಅದೇ ನೀವು ಮಾಡಿಬಿಟ್ಟು ಒಂದ್ ಕೈಯಲ್ಲಿ ಕೊಟ್ಟು ಒಂದ್ ಕೈ ಕಿತ್ಕೊಂಡಿದ್ದೀರಾ ಅಷ್ಟೇ. ಬೇರೆ ಬದಲಾವಣೆ ಮಾಡಿದ್ರ? ಬೇರೆ ಏನು ಮಾಡಿಲ್ಲ. ನೀವು ಅಧಿಕಾರದಲ್ಲಿ 4 ವರ್ಷ ಏನ್ ಮಾಡಿದ್ರಿ? ಆಯ್ತು, ಬೆಲ್ಲದವ್ರೆ ಅವರು ಏನ್ ಹೇಳ್ತಾರೆ ಉತ್ತರ ಕೊಡ್ತಾರೆ. ಚರ್ಚೆ ಮಾಡ್ತಾರೆ, ಚರ್ಚೆ ಮಾಡ್ಬೇಕು. ಇದ್ದಾರಲ್ಲ, 50 ವರ್ಷ ಆದ್ಮೇಲೆ ಮಾಡಿ. ಆಯ್ತು, ಪ್ರತಿಪಕ್ಷ ನಾಯಕರು ಇದ್ದಾರೆ, ಅವರು ಮಾತಾಡ್ತಾರೆ. ನೀವೇ ಮಧ್ಯದಲ್ಲಿ ಹೋಗ್ತೀರಿ. ನಿಮ್ಗೆ ಆಶೀರ್ವಾದ ಮಾಡಲಿಲ್ಲ, ನೀವು ಇರಲಿಲ್ಲ. ನಿಮ್ಗೆ 1ನೇ ದಿನದಿಂದ ನಿಮ್ಗೆ ಆಶೀರ್ವಾದ ಮಾಡಿದ್ರಿ. ಬೆಲ್ಲ ಕೂತಲ್ಲಿ ಈಗ ಅಶ್ವಥ್ ಅವ್ರು ಇದ್ದಾರೆ, ಪ್ರತಿಪಕ್ಷ ನಾಯಕರು ಇದ್ದಾರಲ್ಲ ನೋಡಿ. ಅವರು ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಆ ಕಡೆಗೆ ಮಾತಾಡ್ಕೊಳ್ತಾರೆ. ಬೇರೆ ಯಾಕೆ ಎದ್ದು ಹೇಳ್ತೀರಿ? ಈಗ ನನಗೆ ಆಶ್ಚರ್ಯ ಆಗ್ತಾ ಇರೋದು, ಮುಖ್ಯಮಂತ್ರಿಗಳು ಯಾಕೆ ಪದೇ ಪದೇ ಕೋಪ ಮಾಡ್ಕಂತಾರೆ ಅಂತ. ಕೋಪ ಮಾಡಿ ಎಲ್ಲೋ ತಪ್ಪಿರ್ಬೇಕು. ಈ ಬಡ್ಜೆಟ್ ಮಾಡಿರೋದ್ರಲ್ಲಿ ಎಲ್ಲೋ ಅವ್ರ ಮನಸ್ಸಿಗೆ ಸಮಾಧಾನ ತಂದಿಲ್ಲ. ನಾನೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಒಳಗಡೆ ಹೊರಗನ್ನ ಆಚೆ ಆಗ್ತಾ ಇದಾರೆ ಅವರು. ಆ ಕೊರಗು ಅವ್ರಿಗೆ ಅದನ್ನ ಆಚೆ ಆಗ್ತಾ ಇದಾರೆ ಅನ್ಸುತ್ತೆ. ನಾನು ಸಬ್ ಪ್ಲಾನ್ ಹೇಳ್ತಾ ಇರೋದು. ನಾನು ಓದ್ನಲ್ಲ, ಸಬ್ ಪ್ಲಾನ್ ಅಂತಾನೆ ಓದಿದ್ದು. ನಾನು ಬೇರೆ ಏನು ಹೇಳಿದೆ? ಸಬ್ ಪ್ಲಾನ್ ಅಲ್ಲೇ ಹೇಳಿದ್ದಾರೆ ಅವರು. ಅದರಲ್ಲಿ ಬೇಸಿಕ್ ಸ್ಕೀಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಥ್ರೂ ದ ಪ್ರಾವಿಷನ್ ಆಫ್ ದ ಡ್ರಿಂಕಿಂಗ್ ವಾಟರ್ ಸಪ್ಲೈ, ಲಿಂಕ್ ರೋಡ್, ಹೌಸಿಂಗ್ ಸೈಟ್ಸ್ ಎಕ್ಸೆಟ್ರಾ ಅಂತ ಹೇಳಿದ್ದಾರೆ. ನೀವು ಈಗ ಯೋಜನೆಗಳಿಗೆ ಕೊಟ್ಟಿದ್ದೀರಾ. ಕೇಳಿದ್ರೆ ನಾವು 2000 ಕೊಟ್ಟಿದ್ದೀರಿ, ಅದರ ದಲಿತರಿಗೆ ಈ ದುಡ್ಡನ್ನ ನಾವು ಹುಡುಕಿ ದಲಿತರಿಗೆ ಕೊಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಕರೆಂಟು ಆ ಹುಡುಕಿ ದಲಿತರನ್ನೇ ಕೊಟ್ಟಿದ್ದೀರಿ, ಅವ್ರಿಗೆ ಈ ದುಡ್ಡನ್ನ ಕರೆಕ್ಟಾಗಿ ಅವ್ರಿಗೆ ತಗೊಂಡೋಗಿ ಅವ್ರಿಗೆ ರೀಚ್ ಆಗಿದೆ ಅಂತಾರೆ. ಈ ಬಸ್ಸಾಗ ಹೋಗೋರು ಕೊಟ್ಟಿದ್ದಾರಲ್ಲ, ಕಂಡಕ್ಟರ್ ದಿನ ಏನಾನ ಹಿಡಿದು ಹೇಳ್ತಾನಪ್ಪ, ನೀನ್ ಯಾರು ದಲಿತ, ಹತ್ತವಗೆ ದಲಿತ, ನೀನು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಏನು ಇಲ್ಲಲ್ಲ. ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ.